ವೆಲ್ಕಮ್ ಯು ಆಲ್ ಫಾರ್ ದಿ ಅನದರ್ ರೆಸಿಪಿ. ಇವತ್ತಿನ ರೆಸಿಪಿಯಲ್ಲಿ ತೋರಿಸ್ತಾ ಇರೋದು ಟೊಮೆಟೊ ಕಾಯಿ ಚಟ್ನಿ, ಗ್ರೀನ್ ಟೊಮೆಟೊ ಕಾಯಿ. ಸೊ ನೋಡ್ತಾ ಹೋಗೋಣ ಹೇಗೆ ಮಾಡೋದು ಅಂತ. ಇದರ ವಿಧಾನನ ಪ್ಯಾನ್ನಲ್ಲಿ ಸ್ವಲ್ಪ ಗ್ರೀನ್ ಚಿಲ್ಲೀಸ್ನ ಹಾಕಿ ಅದನ್ನು ಫ್ರೈ ಮಾಡಬೇಕು. ಆಯಿಲ್ನ ಹಾಕಿ ಫ್ರೈ ಮಾಡಬೇಕು. ಸೊ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಆನಿಯನ್ನ ಉದ್ದುದ್ದಾಗಿ ಕಟ್ ಮಾಡಿಟ್ಟು ಅದನ್ನು ಫ್ರೈ ಮಾಡಬೇಕು. ಇದು ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು ಆನಿಯನ್ನು. ಸೊ ಅಲ್ಲಿ ತನಕ ಫ್ರೈ ಮಾಡಬೇಕು. ಆಮೇಲೆ ಅದಕ್ಕೆ ಈ ಟೊಮೆಟೊ ಕಾಯಿ ಈ ಥರ ಇರೋ ಟೊಮೆಟೊ ಕಾಯಿನ ಸ್ವಲ್ಪ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡು ಅದನ್ನು ಸಹ ಆ್ಯಡ್ ಮಾಡಿ ಸ್ವಲ್ಪ ಆಯಿಲ್ ಹಾಕಿ ಅದನ್ನು ಫ್ರೈ ಮಾಡಬೇಕು. ಸೊ ಇದನ್ನು ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು, ಅಷ್ಟೋ ತನಕ ಫ್ರೈ ಮಾಡಬೇಕು. ಸೊ ಟೊಮೆಟೊ ಕಾಯಿ ಸ್ವಲ್ಪ ಹುಳಿ ಇರೋದ್ರಿಂದ ಇದು ಚಟ್ನಿ ಹುಳಿಯಾಗಿ ಮೆಣಸಿನ್ಕಾಯಿ ಆ್ಯಡ್ ಮಾಡಿರೋದ್ರಿಂದ ಅದೆಲ್ಲ ಖಾರ ಆಗಿ ತುಂಬ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ಚಟ್ನಿ. ಸೊ ಮಿಕ್ಸರ್ ಜಾರ್ಗೆ ಹಸಿಮೆಣಸಿನ್ಕಾಯಿ ಫ್ರೈ ಮಾಡಿರೋದು ಮತ್ತು ಆನಿಯನ್ನ ಫ್ರೈ ಮಾಡಿರೋದು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಟೇಸ್ಟ್. ನಂತರ ಇದಕ್ಕೆ ಫ್ರೈ ಮಾಡಿಟ್ಕೊಂಡಿದ್ದು ಟೊಮೆಟೊ ಕಾಯಿ, ನಂತರ ಹುರಿಗಡಲೆ ಸೊ ಹಾಕೋಬೇಕು, ಕಡಲೆ, ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಅದನ್ನು ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಸೊ ಗ್ರೈಂಡ್ ಮಾಡ್ಬೇಕಾದ್ರೆ ಅದನ್ನು ತರಿಯಾಗಿಯೇ ಗ್ರೈಂಡ್ ಮಾಡಬೇಕು. ತುಂಬಾ ಸಾಫ್ಟ್ ಆಗಬಾರ್ದದು. ಜಸ್ಟ್ ಇದನ್ನು ಗ್ರೈಂಡ್ ಮಾಡಬೇಕು, ಆಪ್ಷನ್ ಯೂಸ್ ಮಾಡಿ ಗ್ರೈಂಡ್ ಮಾಡಬೇಕು. ಸೊ ಇವಾಗ ಟೊಮೆಟೊ ಕಾಯಿ ಚಟ್ನಿ ರೆಡಿಯಾಗಿದೆ. ಇವಾಗ ಇದು ತುಂಬ ಈಸಿ ಆ್ಯಂಡ್ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಾಡಿರೋದು ಯೂಸ್ ಮಾಡಿ. ಸೊ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಚಪಾತಿಗೆ ಅಥವಾ ಇದು ಮೈನ್ಲಿ ಫಾರ್ ಜೋಳದ ರೊಟ್ಟಿ ಅಥವಾ ರೈಸ್ಗೂ ಸಹ ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.